C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಆಳಂದ ಶಾಸಕರಾದ BR ಪಾಟೀಲ್ ಅವರು ಕುರುಬ ಸಮಾಜವನ್ನು ಕಡೆಗಣಿಸುತ್ತಿದ್ದಾರೆ ಹಾಗೂ ಸಮಾಜದ ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ಬಿಜೆಪಿ ಮುಖಂಡರು ಆರೋಪ ಮಾಡಿದ್ದಾರೆ. ಆದರೆ ಇದು ಸುಳ್ಳು. ಯಾವುದೇ ರೀತಿ ನಮ್ಮ ಶಾಸಕರಾದ BR ಪಾಟೀಲ್ ಅವರು ಕುರುಬ ಸಮಾಜವನ್ನು ಕಡೆಗಣಿಸುತ್ತಿಲ್ಲ. ನಮಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಒದಗಿಸಿದ್ದಾರೆ ಹಾಗೂ ಕಾರ್ಯಕರ್ತರಿಗೆ ಯಾವುದೇ ತಾರತಮ್ಯ ಮಾಡಿಲ್ಲ. ನಮ್ಮ ಸಮುದಾಯಕ್ಕೆ ಒಳ್ಳೆಯದನ್ನೇ ಮಾಡಿದ್ದಾರೆ ಎಂದು ಸಮಾಜದ ಮುಖಂಡರು ಮಾಧ್ಯಮದ ಮುಖಾಂತರ ಮಾತನಾಡಿ ತಿಳಿಸಿದ್ದಾರೆ. ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದಾರೆ. ಅವರು ಕುರುಬ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ. ಕುರುಬ ಸಮಾಜದವರಿಗೆ ಯಾವುದೇ ಅವಕಾಶ ಕೊಡುತ್ತಿಲ್ಲ ಮತ್ತು ಸಮುದಾಯ ಭವನಗಳಾಗಿರ್ಬೋದು, ಕನಕ ಭವನಗಳಾಗಿರ್ಬೋದು, ಯಾವುದೇ ಕಾಮಗಾರಿಗಳಿಗೆ ಅವಕಾಶ ಕೊಡುತ್ತಿಲ್ಲ. ಮೀನಮೇಷ ಕೆಲಸ ಕಾಮಗಾರಿಗಳು ಬಂದಾಗೆ ಮೀನಮೇಷವಾಗಿ ಮಾತನಾಡುತ್ತಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ದಾರೆ. ಅವರು ಮಾಡಿದಂಥ ಆರೋಪ ಸಂಪೂರ್ಣವಾಗಿ ಅದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸುತ್ತೇವೆ. ಏಕೆಂದರೆ ಇಲ್ಲಿವರೆಗೂ ಸುಮಾರು ಕಾಮಗಾರಿಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಇವತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡೋದು ಆಗಿರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರು ಮಾಡಿರೋದಾಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿರಬಹುದು ಮತ್ತು ಹೀಗೆ ನಡ್ತಕ್ಕಂಥ ದಿನಾಂಕ 17ನೇ ತಾರೀಕರಂದು ನಡೀತಕ್ಕಂಥ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ಶಿವಪುತ್ರ ಕೊಟ್ರಕಿಗೆ ಅವರಿಗೆ ಅಭ್ಯರ್ಥಿ ಮಾಡಿದಾಗಿರ್ಬೋದು. ಇವೆಲ್ಲವೂ ನೋಡಿದಾಗ ಯಾವುದೇ ರೀತಿಯಾದಂಥ ಮಿನಿಮಿಷ ಮಾಡಲಾರದೆ ಮತ್ತು ಸಂಪೂರ್ಣವಾಗಿ ಸಮಾಜಕ್ಕೆ ಸಹಾಯ ಸಹಕಾರ ಮಾಡುತ್ತಾ ಅಭಿವೃದ್ಧಿಗೆ ನಮ್ಮ ಸಮಾಜವನ್ನು ಕೊಂಡೊಯ್ಯಲು ಅವರು ಬಹಳ ಸಹಕಾರ ಮಾಡುತ್ತಿದ್ದಾರೆ ಎಂಬುದನ್ನು ನಾನು ಈ ಪತ್ರಿಕಾ ಮೂಲಕ ಸ್ಪಷ್ಟಪಡಿಸುತ್ತೇನೆ. ಅದರ ಜೊತೆಗೆ ನಾನು ಈ ಪತ್ರಿಕಾ ಹೇಳಿಕೆಯನ್ನು ನೀಡುವುದರ ಮೂಲಕ BR ಪಾಟೀಲ್ ಅವರಿಗೆ ನಿಷ್ಕಾಳಜಿ ಮಾಡುತ್ತಾರೆ ಎಂಬ ಆರೋಪ ಮಾಡಿದ್ದಾರೆ. ನಿಮಗೊಂದು ನಾನು ಪ್ರಶ್ನೆ ಕೇಳುತ್ತೇನೆ. ಹಿಂದೆ ಸುಮಾರು ವರ್ಷಗಳ ಹಿಂದೆ BJP ಸರ್ಕಾರ ಅಧಿಕಾರ ಆಡಳಿತ ಎಲ್ಲವೂ ನಿಮ್ಮದಿದ್ದರೂ ಕೂಡ ಇಲ್ಲಿವರೆಗೂ ಒಬ್ಬ ನಾಮಿನೇಟ್ ಮಾಡೋಕ್ಕಾಗಲಿಲ್ಲ. ನಾಮಿನೇಟ್ ಕೇಳಿದರೆ ಅವಕಾಶ ಕೊಡಲಿಲ್ಲ. ಯಾಕಂದರೆ BJPಯವರ ತಲೆಯಲ್ಲಿ ಏನಿದೆ ಅಂದರೆ ಕುರುಬ ಸಮಾಜ ಸಂಪೂರ್ಣವಾಗಿ BJP ವಿರೋಧ ಇದೆ. ಕುರುಬ ಸಮಾಜ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾರೆ ಎಂಬ ಒಂದು ಆಶಾಭಾವ ನಿಮ್ಮದೇ ಇರೋದರಿಂದ ಇವತ್ತು ಕುರುಬ ಸಮಾಜಕ್ಕೆ ನೀವು ಏನೂ ಮಾಡೋಕ್ಕಾಗಲಿಲ್ಲ, ಮಾಡೋದಿಲ್ಲ. ಅದಕ್ಕಾಗಿ ನೀವೇನು ಆರೋಪ ಮಾಡ್ತಾ ಇದ್ದೀರಿ ಕುರುಬ ಸಮಾಜವನ್ನು ನಿಷ್ಕಾಳಜಿ ಮಾಡುತ್ತಿದ್ದಾರೆ ಎಂಬುದನ್ನು. ಆದರೆ ನಿಮಗೆ ಸಮಾಜದ ಬಗ್ಗೆ ಕಿಂಚಿತ್ತು ಒಂದು ಪ್ರೀತಿ, ವಿಶ್ವಾಸ, ಗೌರವಿಲ್ಲ. ಯಾಕೆ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಮಾಜ ಬಗ್ಗೆ ನಿಮಗೆ ಒಂದು ಗೌರವ ಇದ್ದಿದ್ದರೆ ಶಿವಪುತ್ರ ಕೊಟ್ರಕಿ ಈರಣ್ಣ ಜಳಕಿಯವರು ಜಿಲ್ಲಾ ಪಂಚಾಯತಿ ಚುನಾವಣೆ ನಿಂತ ಸಂದರ್ಭದಲ್ಲಿ ನೀವು ಮನಸ್ಸಾಕ್ಷಿಯಾಗಿ ವಿಚಾರ ಮಾಡಿಕೊಳ್ಳಿ. ನೀವು ಯಾರಿಗೆ ಚುನಾವಣೆ ಸಂದರ್ಭದಲ್ಲಿ ಯಾರಿಗೆ ಮತ ನೀಡಿದ್ದೀರಿ, ನೀವು ಯಾರಿಗೆ ಆರಿಸಿ ತಂದಿದ್ದೀರಿ ಅನ್ನೋದನ್ನು ನಿಮ್ಮ ಮನಸ್ಸಾಕ್ಷಿಯಾಗಿ ತಿಳ್ಕೊಬೇಕಾಗಿತ್ತು. ಆದರೆ ನಿಮ್ಮ ಕುರುಬ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಪ್ರೀತಿ ಇದ್ದಿದ್ದರೆ ನೀವು ಶಿವಪುತ್ರ ಕೊಟ್ರಕಿಗೆ ಅಥವಾ ಈರಣ್ಣ ಜಳಕಿಯವರ ಬೆಂಬಲಕವಾಗಿ ನಿಂತು ಅವರಿಗೆ ಆರಿಸಿ ತರಲು ನೀವು ಯಶಸ್ವಿ ಆಗಬೇಕಾಗಿತ್ತು. ಆದರೆ ನೀವು ಮಾಡಲಿಲ್ಲ. ಯಾಕಂದರೆ ನಿಮಗೆ ಕುರುಬ ಸಮಾಜದ ಬಗ್ಗೆ ನಿಮಗೆ ಪ್ರೀತಿಯೂ ಇಲ್ಲ, ವಿಶ್ವಾಸವೂ ಇಲ್ಲ, ಕಾಳಜಿಯೂ ಇಲ್ಲ. ನಿಮಗೆ ಇದನ್ನು ಯಾಕೆ ಅಂದರೆ ಮಾಜಿ ಶಾಸಕರಂಥ ಸುಭಾಷ್ ಗುತ್ತೇದಾರರಿಗೆ ಸಂತೋಷಪಡಿಸಬೇಕು, ಅವರು ವಿಶ್ವಾಸ ಗಳಿಸ್ಕೋಬೇಕು, ಅವ್ರಿಗೆ ಇನ್ನೂ ನಾವು ಹತ್ತಿರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು BR ಪಾಟೀಲ್ರಿಗೆ ನೀವು ಆರೋಪ ಮಾಡಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂಥ ಆರೋಪ. ನಿಮಗೆ ಯಾವುದೇ ಅಲ್ಲಿ ಅವಕಾಶ ಸಿಗೋದಿಲ್ಲ. ನಿಮ್ಗೇನಾದರೂ ಅವಕಾಶ ಸಿಗಬೇಕಾದ್ರೆ ನೀವು BR ಪಾಟೀಲ್ರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ, ಇಲ್ಲಿ ನಾವು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಲ್ಲಿ ಆರೋಪ ಮಾಡಿದ್ದೆ ಸರ್ ನಿಮ್ಮ ಸಮಾಜನವರಾಗಿ ನಿಮ್ಮಲ್ಲಿ ಇಷ್ಟು ನೀವು ಮುಂದೆ ಇದ್ರು ಹಿಂಗೆ ಯಾಕಂತ ಸರ್? ಅವರಿಗೆ ಈ ಸಮಾಜದ ಬಗ್ಗೆ ಯಾವುದೇ ಗಂಧ ಗಾಳಿ ಗೊತ್ತಿಲ್ಲ ಸಮಾಜದ ಬಗ್ಗೆ. ಅದರ ಜೊತೆಗೆ ಈ ಪಕ್ಷದ ಬಗ್ಗೆನೂ ಅವರಿಗೆ ಯಾವುದೇ ಇಲ್ಲ. ಅವರು ಒಂದೇ ಉದ್ದೇಶ ಸುಭಾಷ್ ಗುತ್ತೇದಾರರ ಹತ್ತಿರ ಆಗಬೇಕು, ಅವರ ವಿಶ್ವಾಸ ಗಳಿಸ್ಕೋಬೇಕು, ಅವ್ರಿಗೆ ಸಂತೋಷಪಡಿಸ್ಬೇಕು ಅನ್ನೋ ಉದ್ದೇಶ ಬಿಟ್ಟು ಬೇರೇನೂ ಅವರಿಗೆ ಗೊತ್ತಿರುವುದಿಲ್ಲ. ಅವರೆಲ್ಲ ಖಾಯಂ ಗಿರಾಕಿಗಳು. ಸರ್ ಇನ್ನೊಂದು ಏನು ಹೇಳ್ಯಾರ ಅಂದರೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡಬೇಕು ಬಹಿರಂಗವಾಗಿ ಅಂತ. ಸರ್ 2006 ಸಂದರ್ಭದಲ್ಲಿ ದೇವೇಗೌಡರು, ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು BR ಪಾಟೀಲ್ರಿಗೆ ಒಂದು ಮಾತು ಹೇಳ್ತಾರೆ. BR ಪಾಟೀಲ್ರೇ ನಾನು ಜೊತೆ ಇರಿ, ನಿಮಗೆ ನಾನು ಸಚಿವ ಸ್ಥಾನ ಕೊಡ್ತೀನಿ ಅಂತ. ಆದರೆ BR ಪಾಟೀಲರು ವೇದಿಕೆ ಕೆಳಗಿಳಿದು ಬರ್ತಾರೆ ಸಿದ್ದರಾಮಯ್ಯವರು ಜೊತೆಗೆ. ಯಾಕೆ ಬರ್ತಾರೆ ಅಂದರೆ ಸಿದ್ದರಾಮಯ್ಯವ್ರ ತತ್ವ ಸಿದ್ಧಾಂತಗಳು ಒಪ್ಕೊಂಡವರು, ಅವ್ರ ಸಮಕಾಲೀನರು, ಅವ್ರ ಆತ್ಮೀಯ ಗೆಳೆಯರು. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಇವತ್ತು ಯಾರಿಗೆ ಇವರು ಸೂಚನೆ ಮಾಡಬೇಕು ಅನ್ನೋರು ಇವ್ರು ಯಾರು BJPಯವ್ರು ಕೇಳೋರು? BJPಯವ್ರು ಯಾಕೆ ಕೇಳಬೇಕು? ಅದು ಮಾತಾ ಬೆಂಬಲ ಕೊಡೋದು ಒಂದು ಕಡೆ ಅಲ್ಲಿ ಸರ್, ಅದು ಹೈಕಮಾಂಡ್ ವಿಷಯ ಬಿಟ್ಟಿದ್ದು. ಅದು ಡೈಲಿಯಲ್ಲಿ ಏನೇನು ಚರ್ಚೆ ಆಗ್ತಾವ. ಅದು ನಾವೆಲ್ಲ ಕುತ್ಕೊಂಡು ಇಲ್ಲಿ ಮಾತಾಡೋದ್ರ ಯಾವುದು ಕೆಲಸಕ್ಕೆ ಬರಲ್ಲ. ಅದು ಹೈ ಲೆವೆಲ್ ದೊಡ್ಡವ್ರ ಲೆವೆಲ್ನಾಗ ಚರ್ಚೆ ಆಗ್ತದೆ ಸರ್.
ಹತ್ತಿರವಾಗಿದ್ದಾರೆ ಅವರು ಬಹಿರಂಗವಾಗಿ ಇರ್ಬೋದು ಸರ್, ಇರ್ಬೋದು. ರಾಜಕೀಯದಲ್ಲಿ ಕೂಡ ಬೆಂಗಳೂರಿನಲ್ಲಿ ಏನಾಗ್ತದೆ ರಾಜಕೀಯವಾಗಿ ಅನ್ನೋದು ನಮ್ಗೆ ಗೊತ್ತಿಲ್ಲ, ಡೆಲ್ಲಿಯಲ್ಲಿ ಏನಾಗ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಒಂದು ವಿಚಾರ, ಸಿದ್ದರಾಮಯ್ಯರು ಆತ್ಮೀಯರು, ಸಿದ್ದರಾಮಯ್ಯರಿಗೆ ಬಿ ಆರ್ ಪಾಟೀಲ್ರು ಆತ್ಮೀಯರು, ಸಿದ್ದರಾಮಯ್ಯರು ಕೂಡ ಆತ್ಮೀಯರು. ಇವತ್ತು ಸಾವಿರಾರು ಜನರ ಮಧ್ಯೆಯೂ ಕೂಡ ನನ್ನ ಗೆಳೆಯ ಬಿ ಆರ್ ಪಾಟೀಲ್ ಬಾಪ ಅಂತ ಕರೆಯುವಂಥ ವ್ಯಕ್ತಿತ್ವ ಅವ್ರದ್ದು ಇಬ್ಬರದು. ಅದಕ್ಕಾಗಿ ಸಿದ್ದರಾಮಯ್ಯ ಅವ್ರ ಜೊತೆನೇ ಅವರು ಇರ್ತಾರ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಚಂದ್ರಕಾಂತ್ ಗೋಡ್ಕೆ 2013ರಿಂದ 18ನೇ ಅವಧಿಯೊಳಗೆ ಮತ್ತು ಈಗಿನ ಸದ್ಯ ಅವಧಿಯೊಳಗೆ ಸುಮಾರು ಹಳ್ಳಿಗಳಲ್ಲಿ 25ರಿಂದ 55 ಲಕ್ಷಗಳವರೆಗೆ, ಅಂದ್ರೆ ಸುಮಾರು ಒಂದು 30 ಊರುಗಳಲ್ಲಿ ಇವತ್ತು ಕನಕ ಭವನಗಳು ನಿರ್ಮಾಣ ಆಗ್ಯಾವ. ಇನ್ನೂ ಕೆಲವು ಕೆಲಸಗಳು ಪ್ರಗತಿಯಲ್ಲಿವೆ. ನಿನ್ನೆ ಮೊನ್ನೆ ಕೆಲವು ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಆಗ್ಯಾವ. ಇಷ್ಟೆಲ್ಲ ಅವ, ನೀವು ಎಲ್ಲ ಇವು ತಿಳ್ಕೊಳ್ಳಲೇನು ಅಂತ ಕೇಳ್ತೀನಿ ಆರೋಪ ಮಾಡೋಂಥವ್ರಿಗೆ. ಮತ್ತಿದು ಒಂದು, ಈಗ ರಾಜಕೀಯವಾಗಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಇತರೆ ಸಂಘ ಸಂಸ್ಥೆಗಳಲ್ಲಿ ಏನೂ ಮಾಡಿಲ್ಲ ಕುರುಬ ಸಮಾಜಕ್ಕೆ ಅಂತ ಹೇಳ್ತೀರಿ. ಇವತ್ತು ಜಿಲ್ಲಾ ಪಂಚಾಯತಿ ಒಳಗೆ ಶಿವಪುತ್ರಪ್ಪ ಪಟ್ರಿಕೆಯವ್ರಿಗೆ 2016ದಾಗ ಜಿಲ್ಲಾ ಪಂಚಾಯತ್ ಸಂಯುಕ್ತ ದಳದ ಟಿಕೆಟ್ ಕೊಟ್ಟಿದ್ರು, ಅದೇ ಬಿ ಆರ್ ಪಾಟೀಲ್ರೇ. ನಾನು ಅವ್ರ ಎದುರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ನೀವು ಆರೋಪ ಮಾಡ್ತಕ್ಕಂಥ ಜನರು ಏನು ಮಾನ್ಯ ಬಂದು ಪತ್ರಿಕಾಗೋಷ್ಠಿ ಮಾಡಿರಿ, ಶಿವಪುತ್ರಪ್ಪ ಪಟ್ರಿಕೆಯವರು ಕುರುಬ ಸಮಾಜದವ್ರು ಇದ್ದರು, ಅವ್ರಿಗೆ ನೀವು ಮತ ಹಾಕಿರೇನು? ನಾನು ಕುರುಬ ಸಮಾಜ, ನನಗೆ ಮತ ಹಾಕಿರೇನು?